ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಮಾನ್ಯತಾ ಅಂದ್ಕೊಂಡಾಗೆ ಮಾಡಿಬಿಟ್ರ. ಹಾಗಾದರೆ ಮನೆಗೆ ಬಂದಿದ್ದು ಫೈನಲಿ ಕೇಕಿನ ಅಥವಾ ರಾಮಾಚಾರಿನ? ಏನಾಗ್ತದೆ ಇಲ್ಲಿ? ಈ ಒಂದು ಸುಳಿವು ಸಿಕ್ಕಿ ಬಿಡ್ತಾನೆ ನಶಾಸ್ತ್ರಗಳಿಗೆ. ಈ ಕಡೆ ಬಂದಿದ್ದ ಕೇಕೆಯನ್ನು ಕಂಡು ಹಿಡಿದೇ ಬಿಟ್ಲ ಚಾರು. ಕೇಕೆ ಆಗಿದ್ದಲ್ಲಿ ಏನಾಗ್ತದೆ ತಿಳ್ಕೊಬೇಕು ಆದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಫೈನಲಿ ಮಾನ್ಯತಾಗೆ ಗೊತ್ತಾಗುತ್ತೆ ಕೇಕೆ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ ಅಂತ. ಯಾಕೆ ಈ ರೀತಿ ಮಾಡ್ಕೋಣ, ಎಷ್ಟು ಬಗೆಯಿಂದ ಹೇಳಿದೆ ರಕ್ತನ ಕೈಗಂಟಿಸ್ಕೋಬೇಡ ಅಂತ. ಮತ್ತೆ ಅದಕ್ಕೆ ಕೆಲಸ ಮಾಡ್ಕೊಬಿಟ್ಟಲ್ಲ, ಪ್ಲ್ಯಾನ್ ಫ್ಲಾಪ್ ಆಗೋಯ್ತಲ್ಲ. ಆದರೂ ಕೂಡ ನೀನು ಪೊಲೀಸ್ ತಾನೆ, ಅಷ್ಟು ಸುಲಭವಾಗಿ ಈಸಿಯಾಗಿ ಹೊರಗಡೆ ತರಬಹುದಲ್ವ ಅಂತ ಕೇಳ್ತಿದ್ದಾರೆ ತನ್ನ ಫ್ರೆಂಡ್ ಹತ್ರ. ಆದರೆ ಅಷ್ಟು ಸುಲಭ ಅಲ್ಲ. ಬಿಕಾಸ್ ಅವನು ಎಲ್ಲಿ ಲಾಕ್ ಆಗಿದ್ದಾನೆ ಅಂದರೆ ವಿಕ್ರಮ್ ಬಂಡೆ ತುಂಬಾ ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್, ತುಂಬಾ ಹಾನೆಸ್ಟ್. ಜೊತೆಗೆ ಎಷ್ಟು ಮಟ್ಟಿಗೆ ಅಂದರೆ ಮಿನಿಸ್ಟ್ರಿನ ಕೂಡ ಬಿಟ್ಟಿಲ್ಲ. ಅಂಥದ್ರಲ್ಲಿ ನಮ್ಮನ್ನು ಬಿಡ್ತಾರೆ ಅಂದ್ಕೊಂಡಿದ್ಯಾ? ಖಂಡಿತ ಅವನ್ನ ಒದ್ದು ಒಳಗಡೆ ಹಾಕೋದಂತೂ ಖಂಡಿತ ಸಾಧ್ಯ. ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ನಾನು ಅವನಿಗಿಂತ ಹೈಯರ್ ಆಫೀಸರ್ ಆಗಿರ್ಬೋದು. ಹೈಯರ್ ಆಫೀಸರ್ ಆದರೂ ಕೂಡ ಅವನಿಗೆ ಒಂದು ಸುಳಿವು ಸಿಕ್ಕಿದ್ರೆ ನನ್ನನ್ನು ಕೂಡ ಪೋಸ್ಟಿಂದ ಕೆಳಗಡೆ ಇಳಿಸ್ಬಿಡ್ತಾನೆ. ಜೊತೆಗೆ ನಿಮ್ಮನ್ನು ಕೂಡ ಲಾಕ್ ಮಾಡ್ತಾನೆ. ನಾವು ಎಲ್ಲರೂ ಕೂಡ ಹೊರಗಡೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋ ಮಾನ್ಯತಾ ಹಾಗೆ ಪೊಲೀಸವ್ರಿಗೆ ಒಂದು ಐಡಿಯಾ ಓಡುತ್ತೆ. ಈ ಕಡೆ ವೈಶಾಖ ಕೂಡ ಗೊತ್ತಾಗುತ್ತೆ. ಮಾನ್ಯತಾ ಫೋನ್ ಮಾಡಿ ತಿಳಿಸ್ತಾರೆ, ರಾಮಾಚಾರಿನ ಕಿಡ್ನಾಪ್ ಆಗಿಲ್ಲ, ಕೇಕೆ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದ್ದಾನೆ, ಹಾಗಾಗಿ ನಾವು ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ. ನಂತರ ಈ ಕಡೆ ವೈಶಾಖ ಕೂಡ ಏನು ಮಾಡೋದು ಅಂತ ತೋಚ್ತಿಲ್ಲ. ದೇವ್ರ ಹತ್ರ ಕೇಳ್ಕೊತಾಳೆ, ದೇವ್ರೆ ನಾನು ಅನ್ಕೊಂಡಾಗ ಮಾಡು, ಏನು ಮಾಡ್ತಿದ್ಯಾ ನೀನು? ರಾಮಾಚಾರಿನ ಕಿಡ್ನಾಪ್ ಮಾಡೋ ಹಾಗೆ ಮಾಡಿ ಈ ಜಾಗಕ್ಕೆ ಕೇಕಿನ ಕರ್ಕೊಂಡು ಬಾ, ರಾಮಾಚಾರಿ ಜೀವನ ಹಾಳಾಗಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ. ಆದರೆ ಇಲ್ಲಿ ಚಾರು ಪ್ರಾರ್ಥನೆ ಫಲಿಸಿ ರಾಮಾಚಾರಿಯನ್ನು ಸೇಫ್ ಆದ. ಆದರೆ ಮಾನ್ಯತಾ ಅದನ್ನೆಲ್ಲ ಮಾಡೋಕ್ಕೆ ಮತ್ತೆ ಸೇಫ್ ಆಗೋಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಅವ್ರ ಪ್ಲ್ಯಾನನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಆ ಕಡೆ ಕೇಕೆನ ಲಾಕ್ ಮಾಡಬೇಕು ಅಂತ ವಿಕ್ರಮ್ ಬಂಡೆ ತೀರ್ಮಾನ ಮಾಡಿದ್ದಾರೆ. ಅವನ ಬಾಯಿಂದ ಸತ್ಯನ ಆಚೆ ತರಿಸಿ ಅವ್ನು ಮಾಡಿರೋ ಪಾಪ ಕೆಲಸಗಳನ್ನು ಹೊರಗಡೆ ತರಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಕೇಕೆ ಯಾವುದೇ ಕಾರಣಕ್ಕೂ ಯಾವೊಂದು ಸತ್ಯ ಕೂಡ ಹೇಳುವುದಿಲ್ಲ. ನೀವು ನನ್ನ ಬಾಯಿಂದ ಸತ್ಯ ಹೇಳಿಸ್ಬೇಕು ಅನ್ಕೋತಿದ್ರ, ಆದರೆ ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ, ಬರ್ಕೊಳ್ಳೋಕೆ ಸಾಧ್ಯ. ನನಗೆ ಯಾವುದೇ ಕಾರಣಕ್ಕೂ ಏನನ್ನ ಕೂಡ ಹೇಳೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನಿನ್ನನ್ನು ಇವತ್ತು ಕೋರ್ಟ್ಗೆ ಅಟೆಂಡ್ ಮಾಡಿಸ್ತಿದ್ದೀವಿ, ಜೊತೆಗೆ ಪೊಲೀಸ್ ಕಸ್ಟಡಿ ಕೇಳ್ಕೊತೀವಿ ಅಂತ ಹೇಳಿದ್ದಕ್ಕೆ ಕೋರ್ಟ್ಗೆ ಅಟೆಂಡ್ ಮಾಡ್ತಿದ್ದಾಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬೇಲಿಂದ ಆಚೆ ಬರುವುದು ಅಂತ ಮನಸ್ಸಲ್ಲಿ ಅನ್ಕೋತಿದ್ರೆ ಏನು ಮನಸ್ಸಲ್ಲಿ ಅನ್ಕೋತಿದ್ಯಾ ಬೇಲಿಂದ ಆಚೆ ಬರ್ಬೋದು ಅಂತ? ಯಾವುದೇ ಕಾರಣಕ್ಕೂ ನೀನು ಬೇಲಿಂದ ಆಚೆ ಬರೋಕ್ಕೆ ಬಿಡೋದಿಲ್ಲ. ಬಿಕಾಸ್ ನಿನ್ನ ಮೇಲೆ ತುಂಬಾ ಕೇಸ್ಗಳಿದೆ. ಅದು ಎಲ್ಲವನ್ನ ಕೂಡ ಸಾಬೀತುಪಡಿಸ್ತೀನಿ. ನೀನು ಯಾವತ್ತೂ ಕೂಡ ಜೈಲಿಂದ ಹೊರಗಡೆನೇ ಬರಬಾರ್ದು. ಆ ರೀತಿ ನಿನಗೆ ಶಿಕ್ಷೆ ಆಗಬೇಕು, ಆ ರೀತಿ ಮಾಡ್ತೀನಿ, ನಿನ್ನನ್ನು ಪೊಲೀಸ್ ಕಸ್ಟಡಿಗೆ ಕೇಳ್ತೀವಿ ಅಂತ ಹೇಳ್ತಾರೆ. ನಂತರ ನಿನಗೆ ಒಳ್ಳೇದಾಗಬೇಕು, ನಿನ್ನ ಜೀವ ಚೆನ್ನಾಗಿರಬೇಕು ಅಂದರೆ ನನ್ನ ಹೊರಗಡೆ ಬಿಡು, ಇಲ್ಲ ಅಂದರೆ ನಿನಗೆ ಲೈಫ್ಗೆ ಥ್ರೆಟ್ ಇರುತ್ತೆ ಅಂತ ಕೇಕೆ ಹೇಳ್ತಿದ್ದಾಗೇನು ನನಗೆ ಲೈಫ್ಗೆ ಥ್ರೆಟ್ ಅಂತ ಮಾತಾಡ್ತಿದ್ಯಾ ಅಂತ ಹೇಳಿ ಸರಿಯಾಗಿ ಗೋಸಾ ಕೊಡ್ತಾರೆ ಕೇಕೆಗೆ. ಅಮ್ಮ ಅಂತ ಕಿರ್ಚ್ತಾ ಇದ್ರೆ ಅಲ್ಲಿ ಜಾನಕಿ ಅವರ ಕರಳು ಎಂಡ್ತಾ ಇದೆ. ಬಿಕಾಸ್ ಜಾನಕಿ ಅವರ ಮಗನೇ ಕೇಕೆ ಕೂಡ ಜಾನಕಿ ಅವರ ಮಗ. ಆದರೆ ಹಿಂಬದಿಯಲ್ಲಿ ಏನು ನಡೆದಿದೆ, ಹಿಂದೆ ಈ ಕತೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಈ ಕಡೆ ಗಂಡನ ಹತ್ರ ತಮ್ಮ ಮನಸ್ಸಿನ ನೋವನ್ನು ಅಳನ ಹೇಳ್ಕೊತಿದ್ದಾರೆ ಜಾನಕಿ ಅವರು. ನನ್ನ ಮಗ ನೆನಪಾಗ್ತಿದ್ದಾನೆ, ನನ್ನ ಮಕ್ಕಳೆಲ್ಲ ನಮ್ಮ ಮುಂದೆನೇ ಇದ್ದಾರೆ, ಯಾರಿಗೂ ಕೂಡ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಆದರೂ ಕೂಡ ನನ್ನ ಕರಳಿಗೆ ಸಂಟ ಆಗ್ತಿದೆ ಅಂದರೆ ಅವನಿಗೆ ಏನೂ ಆಗಿರಬೇಕು, ಅವ್ನು ನನ್ನ ಕಣ್ಮುಂದೆ ಬರಬೇಕು, ನಾನು ಸಾಯೋದ್ರೊಳಗೆ ಅವನ್ನ ನೋಡಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇದು ಎಲ್ಲವನ್ನ ನೋಡಿದಂಥ ಚಾರುಗೆ ಅನುಮಾನ ಬರುತ್ತೆ ಏನು ಅಂತ. ಅತ್ತೆನ ಕೇಳಿದ್ರೆ ಅತ್ತೆ ತುಂಬ ಒಟ್ಟೊಟ್ಟಾಗಿ ಹೇಳ್ತಾರೆ, ಒಂದು ನವರತ್ನ ಕಳೆದೋಗಿದೆ, ನವರತ್ನ ಬೇಕು, ನನ್ನ ಮುಂದೆ ಬರಬೇಕು, ಅದು ಬರೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ. ಇದನ್ನು ರಾಮಾಚಾರಿಗೆ ಹೇಳಿದ್ರು ಕೂಡ ರಾಮಾಚಾರಿಗೂ ಏನೂ ಅರ್ಥ ಆಗೋದಿಲ್ಲ. ಫೈನಲಿ ರಾಮಾಚಾರಿ ತನ್ನ ಪ್ರೀತಿಯ ಮಾಡೋದಕ್ಕೆ ಕಾಲುಂಗ್ರನ ಗಿಫ್ಟ್ ಕೊಡ್ತಾನೆ. ಅದನ್ನು ನೋಡಿ ಎಷ್ಟು ಪ್ರೀತಿ ಮಾಡ್ತಿದ್ಯಾ ರಾಮಾಚಾರಿ ಅಂತ ಚಾರು ಖುಷಿ ಪಡ್ತಿದ್ದಾಳೆ. ಆದರೆ ಇಲ್ಲಿ ಮಾನ್ಯತಾ ಹಾಗೆ ಇನ್ಸ್ಪೆಕ್ಟರ್ ಸೇರಿಕೊಂಡು ಮತ್ತೊಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಪ್ರಕಾರ ಈ ಕಡೆ ಕೇಕೆ ಜಾಗಕ್ಕೆ ರಾಮಾಚಾರಿ ಹೋಗೋದು, ರಾಮಾಚಾರಿ ಜಾಗಕ್ಕೆ ಕೇಕೆ ಬರುವುದು. ಇಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿರುವ ಸಮಯದಲ್ಲಿ ಈ ಕಡೆ ಕೇಕೆ ಮತ್ತು ರಾಮಾಚಾರಿನ ಇಂಟರ್ಚೇಂಜ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಅದೇ ಪ್ಲ್ಯಾನನ್ನು ಪ್ರಕಾರವಾಗಿ ಈ ಕಡೆ ವೈಶಾಖಗೂ ಕಾಲ್ ಮಾಡಿ ತಿಳಿಸ್ತಾರೆ, ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ, ಕೇಕಿನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ಟೈಮಲ್ಲಿ ರಾಮಾಚಾರಿನ ಕೇಕಿನ ರಾಮಾಚಾರಿ ಜಾಗಕ್ಕೆ ಕಳಿಸೋದು ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿ ಅದಕ್ಕೆ ತಯಾರಾಗು. ಈಗ ಒಬ್ಬರು ಬರ್ತಾರೆ, ಅವ್ರ ಜೊತೆ ರಾಮಾಚಾರಿ ಹೋಗಬೇಕು
ಆ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ವೈಶ್ವಕಗೆ ತುಂಬ ಖುಷಿ ಆಗ್ತದೆ. ಫೈನಲಿ ಅವರು ಅಂದ್ಕೊಂಡಾಗೆ ಪ್ಲ್ಯಾನ್ ವರ್ಕೌಟ್ ಆಗ್ತದೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಕಡೆ ಯಾವುದೋ ರೌಡಿನ ಪೊಲೀಸ್ ಅವ್ರ ಥರ ಬಿಟ್ಟು ರಾಮಾಚಾರಿ ಮನೆಗೆ ಕಳಿಸಿದ್ದಾರೆ ಮಾನ್ಯತಾ ಇನ್ಸ್ಪೆಕ್ಟರ್. ಹಾಗೆ ಇನ್ಸ್ಪೆಕ್ಟರ್ ಕೆ ಇರೋ ಜೈಲಿಗೆ ಹೋಗಿದ್ದಾರೆ. ಅಲ್ಲಿ ಕೆನ ಕರ್ಕೊಂಡು ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ವ್ಯಾನಿಗೆ ಕೂರಿಸ್ಕೊಂಡಿದ್ದಾರೆ. ಅಷ್ಟರಲ್ಲಿ ವಿಕ್ರಮ್ ಬಂಡೆ ಹತ್ರ ಬಂದು ಆರ್ಡರ್ ಮಾಡಿ ನೀನು ಯಾವುದೋ ಕೆಲಸಕ್ಕೆ ಹೋಗಬೇಕು, ಅವನ್ನ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳಿ ವಿಕ್ರಮ್ ಬಂಡೆನ ಬೇರೆ ಕೆಲಸ ಕಳಿಸಿ ಮಾನ್ಯತಾ ಕಡೆ ಇನ್ಸ್ಪೆಕ್ಟರ್ ಆ ಕೆನ ಕರ್ಕೊಂಡು ಹೊರಡ್ತಿದ್ದಾರೆ. ಅದ್ರ ನಡುವೆ ಈ ಕಡೆ ರಾಮಾಚಾರಿ ಯಾವುದೋ ಪೂಜೆಗೆ ಹೋಗಬೇಕಾಗಿದೆ. ಅಷ್ಟರಲ್ಲಿ ಈ ಕಡೆ ಪೊಲೀಸವ್ರು ಬರ್ತಾರೆ. ಪೊಲೀಸ್ ವೇಷದಲ್ಲಿ ರೌಡಿಗಳು ರಾಮಾಚಾರಿ ಬರಬೇಕು, ಯಾಕಂದರೆ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಪೂಜೆ ಇದೆ, ಅದನ್ನು ರಾಮಾಚಾರಿನೇ ಮಾಡಬೇಕು ಅಂತ ನಮ್ಮ ಆಫೀಸರ್ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿ ಅಪ್ಪ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಆದರೆ ನಾರಾಯಣ ಸ್ವಾಮಿಗಳ ಮನಸ್ಸಿಗೆ ಏನೂ ಕೆಡಕಾಗುತ್ತೆ, ನನ್ನ ಮಗನಿಗೆ ತೊಂದರೆ ಆಗ್ಬೋದು ಅನ್ನೋಳಕ್ಕೂ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಂತರ ತನ್ನ ಅಮ್ಮ ಹೆಂಡತಿ ಎಲ್ರಿಗೂ ಹೇಳಿ ಪೊಲೀಸ್ ಅಂತ ಅಂದ್ಕೊಂಡಿರೋ ಕಳ್ಳನ ಜೊತೆ ರಾಮಾಚಾರಿ ಹೊರಡ್ತಿದ್ದಾನೆ. ವ್ಯಾನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಮಾನ್ಯತಾಗೆ ಕಾಲ್ ಮಾಡಿ ವೈಶ್ವಕ ರಾಮಾಚಾರಿ ಹೊರಟ, ನೀವು ಕಳಿಸೋರ ಜೊತೆ ಅಂತ ಹೇಳ್ತಾರೆ. ಈ ಕಡೆ ಅವ್ರ ಪ್ಲ್ಯಾನ್ ಪ್ರಕಾರನೇ ನಡೀತದೆ. ಆ ಕಡೆ ಕೆನ ಕರ್ಕೊಂಡು ಮಾನ್ಯತಾ ಫ್ರೆಂಡ್ ಕೂರಿಸ್ಕೊಂಡು ಅವನಿಗೆ ತಾಕೀತು ಮಾಡ್ತಿದ್ದಾರೆ. ಇದೆಲ್ಲ ಮಾಡ್ಕೋಬೇಕಿತ್ತ ನೀನು, ಹಾಗೆ ಹೀಗೆ ಅಂತ, ಇದೆಲ್ಲ ಆಗಿದೆ ನಿಮ್ಮಿಂದ ಅಂತ ಕೆ ಕೂಡ ದಬಾಯಿಸ್ತಿದ್ದಾನೆ. ಹೌದಾ, ಎಷ್ಟೊಂದು ಕೇಸ್ ಇದೆ, ಎಲ್ಲ ಜಡ್ಜ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ, ನಮ್ಮ ಕೆಲಸ ಮಾಡಬೇಕು ಅಷ್ಟೇ. ನೀನು ಈಗ ನಿನ್ನ ರಾಮಾಚಾರಿ ಮನೆ ಕರ್ಕೊಂಡು ಹೋಗ್ತಿದ್ವಿ, ರಾಮಾಚಾರಿನ ನಿನ್ನ ಜಾಗಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ರಾಮಾಚಾರಿ ಪ್ರಜ್ಞೆ ತಪ್ಪಿಸಿದ್ದಾರೆ ಮಾನ್ಯತಾ ಕಡೆ ರೌಡಿಗಳು. ನಂತರ ಈ ಕಡೆ ಇನ್ಸ್ಪೆಕ್ಟರ್ ಕೆ ಕರ್ಕೊಂಡು ಬರ್ತಾರೆ. ಈ ಕಡೆ ಕೆನ ನೋಡು ನಿನ್ನನ್ನು ಅವ್ರ ಜೊತೆ ಬಿಡ್ತಾ ಇದ್ದೀವಿ, ಅವರು ನಿನ್ನನ್ನು ರಾಮಾಚಾರಿ ಮನೆಗೆ ಕರ್ಕೊಂಡು ಹೋಗಿಬಿಡ್ತಾರೆ, ನಿನ್ನ ಜಾಗಕ್ಕೆ ಈ ರಾಮಾಚಾರಿ ಹೋಗ್ತಿದ್ದಾನೆ ಅಂತ. ಫೈನಲಿ ಮಾನ್ಯತಾ ನನ್ನ ಮಾತೆಲ್ಲ ನೆನಪಿದೆ ಅಲ್ವಾ ಅಂತ ಹೇಳಿ ಕರೆಕ್ಟಾಗಿ ಮಾಡು ಅಂತ ಹೇಳಿ ಕಳಿಸ್ತಾರೆ. ರೌಡಿ ವೇಷದಲ್ಲಿ ಬಂದಂಥ ಇನ್ಸ್ಪೆಕ್ಟರ್ ಕೆನ ಕರ್ಕೊಂಡು ರಾಮಾಚಾರಿ ಮನೆಗೆ ಕರ್ಕೊಂಡು ಬರ್ತಿದ್ರೆ ಅನ್ಕಾನ್ಷಿಯಸ್ ಆಗಿರ್ತಕ್ಕಂಥ ರಾಮಾಚಾರಿನ ಪೊಲೀಸವರು ಕರ್ಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿಗೆ ಕಾನ್ಷಿಯಸ್ ಬರ್ತಿದ್ದಾಗೆ ಶಾಕ್ ಆಗ್ತದೆ, ತಾನು ಎಲ್ಲಿದ್ದೀನಿ ಏನು ಅಂತ. ಬಟ್ ಇಲ್ಲಿ ವಿಕ್ರಮ್ ಬಂಡೆ ಮುಂದೆ ಮತ್ತೊಂದು ನಾಟಕ ಮಾಡ್ತಿದ್ದಾನೆ ರಾಮಾಚಾರಿ. ಕೆ ಅಂತ ಅನ್ಕೋತಿದ್ದಾರೆ, ಯಾವುದೇ ನಂಬಿಕೆ ಬರ್ತಿಲ್ಲ, ಅದು ಕೆ ಅಂತ ಅಂದ್ಕೊಂಡೆ ರಾಮಾಚಾರಿಗೆ ಹಿಂಸೆ ಮಾಡ್ತಿದ್ದಾರೆ. ಈ ಕಡೆ ಜಾನಕಿ ಅವ್ರಿಗೆ ಆಲ್ರೆಡಿ ಮನಸ್ಸಲ್ಲಿ ಒಂದು ರೀತಿಯ ಕಳವಳ ಆತಂಕ ಆಗ್ತಿರುತ್ತೆ. ಅಷ್ಟರಲ್ಲಿ ಈ ಕಡೆ ರೌಡಿ ವೇಷದಲ್ಲಿರೋ ಪೊಲೀಸ್ ರಾಮಾಚಾರಿನ ಕರ್ಕೊಂಡು ಬಂದು ಮನೆಗೆ ಬಿಡ್ತಾರೆ. ಈ ಕಡೆ ರಾಮಾಚಾರಿಗೆ ಗಾಯ ಆಗಿರೋ ಗುರುತು ಹಾಗೆ ಇದೆ. ಆ ಮನೆ ನೋಡಿ ಒಂದು ರೀತಿ ಫೀಲಿಂಗ್ ಆಗ್ತದೆ. ಈ ಕಡೆ ರಾಮಾಚಾರಿ ಬರ್ತಿದ್ದಾಗೆ ಜಾನಕಿ ಅವ್ರಿಗೆ ಏನೋ ಒಂದು ರೀತಿ ಫೀಲ್, ಅದು ಅವರ ಕಳ್ಕೊಂಡಿರೋ ಮಗ ಅನ್ನೋ ಸುಳಿವಲ್ಲ, ಆದರೂ ಒಂದು ರೀತಿ ಪ್ರೀತಿ ಕಾಳಜಿ ತನ್ನ ರಾಮಾಚಾರಿ ಅಂತ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಅನಿಸ್ತಿರೋದು ಅವರ ಕಳೆದು ಹೋಗಿದ್ದ ಮಗ, ಬಟ್ ಅವ್ರಿಗೆ ಅರ್ಥ ಆಗ್ತಿರೋದು ನನ್ನ ಮಗ ರಾಮಾಚಾರಿ ಅಂತ. ಫೈನಲಿ ರಾಮಾಚಾರಿಗೆ ಇದೇನು ಅಂತ ಕೇಳಿದಕ್ಕೆ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಈ ಕಡೆ ವೈಶ್ವಕಗಂತೂ ತುಂಬ ಖುಷಿ, ಬಂದಿರೋದು ಕೆ ಅಂತ ಅವಳು ಕನ್ಫರ್ಮ್ ಆಗಿದೆ. ಮಾನ್ಯತಾ ಕೂಡ ಅದನ್ನು ಕನ್ಫರ್ಮ್ ಮಾಡ್ತಾರೆ ಕೂಡ. ಫೈನಲಿ ಕೆ ರಾಮಾಚಾರಿ ಅದರಲ್ಲೂ ಬದಲಾಗಿದ್ದಾಯಿತು. ಈ ಕಡೆ ರಾಮಾಚಾರಿ ಜಾಗಕ್ಕೆ ಕೆ ಜಾಗಕ್ಕೆ ರಾಮಾಚಾರಿ ಹೋಗಿದ್ದಾಯಿತು. ಕೆ ತನ್ನ ಮನೆಯನ್ನು ಪ್ರವೇಶ ಮಾಡಿದಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಇದು ನನ್ನ ಮನೆ ಅಂತ, ಅವನಿರೋದು ತನ್ನ ಅತ್ತಿಗೆ ಜೊತೆ ಅಂತ. ಚಾರುನ ನೋಡ್ತಿದ್ದಾನೆ, ಜೊತೆಗೆ ರಾಮಾಚಾರಿ ಜೊತೆ ಥರ ನಡ್ಕೊಳ್ಳೋದು ವಿಚಿತ್ರ ಅಂತ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.